ಒಂದಾದ ಮೇಲೆ ಒಂದು ಹಿಟ್ ಮೂವಿಗಳನ್ನು ಕೊಡ್ತಾ ಇರುವ ಬಾಲಿವುಡ್‌ನ ಸೂಪರ್ ಸ್ಟಾರ್ ರಣವೀರ್ ಸಿಂಗ್ ಅವರು ಈಗ ಒಳ್ಳೆ ಪೀಕಲ್ಲಿದ್ದಾರೆ. ದೇಶ ವಿದೇಶಗಳಲ್ಲಿ ಸಹ ತುಂಬಾ ಪಾಪ್ಯುಲಾರಿಟಿ ಹೊಂದಿರುವ ದೊಡ್ಡ ಮಟ್ಟದ ಅಭಿಮಾನಿಗಳು ಇರುವ ನಟನ ಮೇಲೆ ಹೆಚ್ಚಿನ ನಿರೀಕ್ಷೆಗಳು ಇದ್ದಾವೆ. ಯಾರ ಕೈಗೂ ಅಷ್ಟು ಈಸಿಯಾಗಿ ಸಿಗದ, ಅವರ ಆಪ್ತರು ಕೂಡ ಅಪ್ಪಿತಪ್ಪಿ ಟಚ್ ಮಾಡಕ್ಕಾಗದೇ ಇರುವಂತಹ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವ ರಣವೀರ್ ಸಿಂಗ್ ಇಲ್ಲ ಸಲ್ಲದ ವಿವಾದಗಳನ್ನು ಅವರೇ ಬೇಕಂತಲೇ ಮೈ ಮೇಲೆ ಎಳೆದುಕೊಂಡು ಒಂದಲ್ಲ ಒಂದು ನ್ಯೂಸಲ್ಲಿ ಸದಾ ಸುದ್ದಿ ಮಾಡ್ತಾನೆ ಇರ್ತಾರೆ. ಸುಮ್ಮನೆ ಇರಕ್ಕಾಗದೇ ಇರುವೆ ಬಿಟ್ಟುಕೊಂಡ ಹಾಗೆ ಆಡುವ ಇವರು ಈಗ ಪ್ರಮುಖ 2 ವಿವಾದಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅದರ ಬಗೆಗಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗಾಗಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹೋದ ವರ್ಷ ಅಂದರೆ ನವೆಂಬರ್ 30, 2025ರಂದು ಗೋವಾದಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಪ್ರೋಗ್ರಾಮ್ ಅಲ್ಲಿ ರಣವೀರ್ ಸಿಂಗ್ ತುಂಬಾ ಆಕ್ಟಿವ್ ಆಗಿ ಭಾಗವಹಿಸ್ತಾರೆ. ಅದಕ್ಕೂ ಮೊದಲು ಅವರು ನಮ್ಮ ರಿಷಬ್ ಶೆಟ್ಟರ ಕಾಂತಾರ 2 ಮೂವಿ ನೋಡಿ ತುಂಬಾ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಹೀಗಾಗಿ ಆ ಫಿಲ್ಮ್ ಫೆಸ್ಟಿವಲ್ ಸ್ಟೇಜ್ ಅಲ್ಲಿ ಅದರ ಅಪಾಯವನ್ನು ಅರಿಯದೆ, ಅವರು ದೈವ ಕೋಲದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೇನೆ ಕಾಂತಾರ 2 ಮೂವಿಯ ದೈವ ಕೋಲದ ಒಂದು ಫೇಮಸ್ ಸೀನ್ ಇದೆ ಅಲ್ವಾ, ಅದನ್ನು ಹಾಗೆ ಮಿಮಿಕ್ರಿ ಮಾಡೋಕೆ ಟ್ರೈ ಮಾಡ್ತಾರೆ. ಒಂದು ಲೆಕ್ಕದಲ್ಲಿ ಅದನ್ನು ಅನಿಸಿದ ಹಾಗಾಗುತ್ತೆ. ಆಮೇಲೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿ ನಮ್ಮ ಕರ್ನಾಟಕದ ಜನತೆಯಿಂದ ದೊಡ್ಡ ವಿರೋಧ ವ್ಯಕ್ತವಾಗುತ್ತೆ. ಅವರ ಮೇಲೆ FIR ಆಗುತ್ತೆ, ಕೋರ್ಟಲ್ಲಿ ಕೇಸ್ ಕೂಡ ಆಗುತ್ತೆ. ಇದನ್ನೆಲ್ಲ ಗಮನಿಸಿದ ರಣವೀರ್ ಸಿಂಗ್ ಅವರಿಗೆ ಅವರ ತಪ್ಪಿನ ಅರಿವಾಗಿ ಆಗ ಟ್ವಿಟರ್, ಇನ್ಸ್ಟಾಗ್ರಾಮ್ ಮೊದಲಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾರಿ ಕೇಳಿ ಪೋಸ್ಟ್ ಹಾಕ್ತಾರೆ. ಆಮೇಲೆ ಸ್ವತಃ ರಣವೀರ್ ಸಿಂಗ್ ಅವರೇ ಸ್ಪಷ್ಟಪಡಿಸಿದಂತೆ ಅವರ ಉದ್ದೇಶ ರಿಷಬ್ ಶೆಟ್ಟಿಯವರ ಅದ್ಭುತ ಅಭಿನಯವನ್ನು ತೋರಿಸುವುದಾಗಿತ್ತು ಮತ್ತು ಅದರ ಬಗ್ಗೆ ಹೇಳುವುದಾಗಿತ್ತು ಎಂದು ಅವರೇ ತಿಳಿಸ್ತಾರೆ. ಇದನ್ನೆಲ್ಲ ಗಮನಿಸಿದ ನಮ್ಮ ಕರ್ನಾಟಕ ಹೈಕೋರ್ಟ್ 4 ವಾರದೊಳಗೆ ಕರ್ನಾಟಕದ ನಾಡ ದೇವತೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಬೇಕು ಅಂತ ರಣವೀರ್ ಸಿಂಗ್ಗೆ ಆರ್ಡರ್ ಮಾಡುತ್ತೆ. ಹೀಗಾಗಿ ಯಾರಿಗೂ ಗೊತ್ತಾಗದಂತೆ ಮೊನ್ನೆ ಮುಂಬೈಯಿಂದ ಸೀದಾ ಮೈಸೂರಿಗೆ ಬಂದ ರಣವೀರ್ ಸಿಂಗ್ ಅವರು ಯಾರ ಕಣ್ಣಿಗೂ ಬೀಳದಂತೆ ಮಾಸ್ಕ್ ಧರಿಸಿ ಎಲ್ಲರ ಹಾಗೆ ಕ್ಯೂ ಅಲ್ಲಿ ನಿಂತು ಚಾಮುಂಡೇಶ್ವರಿ ದೇವಿಗೆ ಪೂಜೆ ಅರ್ಚನೆ ಮಾಡಿ ಯಾರಿಗೂ ಗೊತ್ತಾಗದಂತೆ ಹಾಗೆ ವಾಪಸ್ ಆಗ್ತಾರೆ. ಈ ಕೇಸ್ ಕೋರ್ಟಲ್ಲಿ ಇದ್ದಾಗಲೇ ಅವರ ಧುರಂಧರ್ 2 ಮೂವಿ ಕೂಡ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿ ಡಾನ್ 1 ಅಮಿತಾಬ್ ಬಚ್ಚನ್ ಅವರಿಗೆ, ಡಾನ್ 2 ಶಾರುಖ್ ಖಾನ್ ಅವರಿಗೆ ಒಂದು ಹೊಸ ಇಮೇಜ್ ಅನ್ನೇ ತಂದುಕೊಟ್ಟು ಅವರ ಸ್ಟಾರ್ಡಮ್ ಅನ್ನು ಬಿಲ್ಡ್ ಮಾಡುತ್ತೆ. ಅದರ ಮುಂದುವರೆದ ಭಾಗ ಡಾನ್ 3ಯಲ್ಲಿ ಆಕ್ಟಿಂಗ್ ಮಾಡೋಕೆ ಈ ಮೊದಲು ರಣವೀರ್ ಸಿಂಗ್ ಅವರು ಒಪ್ಕೊಂಡಿರ್ತಾರೆ. ಹೀಗಾಗಿ ಫರ್ಹಾನ್ ಅಖ್ತರ್ ಅವರ ಈ ಮೂವಿಯ ಪ್ರೀ ಪ್ರೊಡಕ್ಷನ್ ಕೆಲಸಗಳಿಗಾಗಿ ಅಂದಾಜು 45 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಾರೆ. ಆದರೆ ಈ ಸ್ಟೋರಿಯಲ್ಲಿ ಕೆಲವು ಬದಲಾವಣೆ ಮಾಡಬೇಕು ಎಂದು ರಣವೀರ್ ಸಿಂಗ್ ಸೂಚಿಸಿದಾಗ ಫರ್ಹಾನ್ ಅಖ್ತರ್ ಹಾಗೂ ಅವರ ನಡುವೆ ಮನಸ್ತಾಪ ಆಗುತ್ತೆ. ಆದ ಕಾರಣ ಈ ಮೂವಿಯಲ್ಲಿ ನಾನು ಆಕ್ಟಿಂಗ್ ಮಾಡಲ್ಲ ಅಂತ ಈ ಮೂವಿಯಿಂದ ರಣವೀರ್ ಸಿಂಗ್ ಅವರು ಹೊರಗೆ ಹೋಗ್ತಾರೆ. ಆ ಕಾರಣ ಫರ್ಹಾನ್ ಅಖ್ತರ್ ಅವರು FWICಗೆ ಕಂಪ್ಲೇಂಟ್ ಮಾಡ್ತಾರೆ. ಈ ಮಂಡಳಿ ರಣವೀರ್ ಸಿಂಗ್ ಅವರಿಗೆ ಖುದ್ದಾಗಿ ಹಾಜರಾಗಿ ಇದರ ಬಗ್ಗೆ ವಿವರಣೆ ನೀಡುವಂತೆ ಕಂಟಿನ್ಯೂ ಆಗಿ ಒಂದಾದ ಮೇಲೆ ಒಂದು 4 ನೋಟಿಸ್ ಕಳಿಸ್ತಾರೆ. ಈ ಎಲ್ಲ ನೋಟಿಸ್ಗೆ ಯಾವುದೇ ತರಹದ ಪ್ರಕ್ರಿಯೆಯನ್ನು ಕೊಡಲು ರಣವೀರ್ ಸಿಂಗ್ ಹೋಗುವುದಿಲ್ಲ. ಹೀಗಾಗಿ ಈ ಮಂಡಳಿ ಈಗ ಫಿಲ್ಮ್ ಇಂಡಸ್ಟ್ರಿಯ ಯಾವುದೇ ಕಾರ್ಮಿಕರು, ತಂತ್ರಜ್ಞರು, ಇನ್ನುಳಿದ ಮೊದಲಾದವರು ರಣವೀರ್ ಸಿಂಗ್ ಜೊತೆಗೆ ಕೆಲಸ ಮಾಡದಂತೆ ನಿಷೇಧ ಹೇರಿದೆ. ಈಗಲೂ ಸಹ ಇದಕ್ಕೆ ರಣವೀರ್ ಸಿಂಗ್ ಏನನ್ನು ಪ್ರತಿಕ್ರಿಯಿಸದೆ, ಅವರ ಆಪ್ತರು ಸಹ ಈಗಲೂ ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೆ ಡಾನ್ 3 ಮೂವಿಗೆ ಒಳ್ಳೆಯದಾಗಲಿ ಎಂದು ಹೇಳಿ ಸುಮ್ಮನಾಗ್ತಾ ಇದ್ದಾರೆ. ಹೀಗಾಗಿ ಮುಂದೆ ರಣವೀರ್ ಸಿಂಗ್ ಅವರ ಬ್ಯಾನ್ ಎಲ್ಲಿವರೆಗೂ ಬರುತ್ತೋ ಏನಾಗುತ್ತೋ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಏನಿಲ್ಲ ಅನ್ನೋದನ್ನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಈಗಲಾದರೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.